ಮತ್ತೊಂದು ಮೇಜರ್ ಅಪ್ಡೇಟ್ ಸದ್ಯ ಲಭ್ಯವಾಗ್ತಾ ಇರೋದು. ಕೆಫೆ ಬ್ಲಾಸ್ಟ್ ರಿಪಬ್ಲಿಕನದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ. ಕೆಫೆಗೆ ಬಾಂಬ್ ಬಿಟ್ಟ ಬಾಂಬರ್ನ ಮತ್ತೊಂದು ದೃಶ್ಯ ಲಭ್ಯವಾಗಿದೆ. ಮತ್ತೊಂದು ಸಿಸಿಟಿವಿಯ ಫುಟೇಜ್. ರಿಪಬ್ಲಿಕನದಲ್ಲೇ ಎಕ್ಸ್ಕ್ಲೂಸಿವ್ ದೃಶ್ಯ. ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಬಿಟ್ಟ ಬಾಂಬರ್ನ ಮತ್ತೊಂದು ದೃಶ್ಯ. ಬೆಳಗ್ಗೆ ತಾನೇ ನಾವು ಗಮನಿಸ್ತಾ ಇದ್ವಿ, ಆತ ಬಸ್ಸಲ್ಲಿ ಯಾವ ರೀತಿ ಓಡಾಡಿದ್ದ, ಬಸ್ನ ಇಳಿತಾ ಇರುವಂತ ಫುಟೇಜ್ ಅನ್ನ ನಾವು ಗಮನಿಸಿದ್ವಿ. ಅದೇ ರೀತಿ ಬಾಂಬರ್ ಓಡಾಡಿರುವ ಮತ್ತೊಂದು ದೃಶ್ಯ ರಿಪಬ್ಲಿಕನ್ಗೆ ಲಭ್ಯ ಆಗಿದೆ. ಅಧಿಕಾರಿಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ 70ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆ ಮಾಡಿದ್ದಾರೆ. ಎಲ್ಲೂ ಕೂಡ ಇಲ್ಲಿ ತನಕ ಆರೋಪಿಯ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿಸಿಬಿ ಅಧಿಕಾರಿಗಳ ಜೊತೆಗೆ ಇನ್ನೂ ಕೆಲ ತನಿಖಾ ಸಂಸ್ಥೆಗಳು ಕೂಡ ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರೋದು. ಹಾಗಾಗಿ ಮತ್ತೊಂದು ಸಿಸಿಟಿವಿಯ ದೃಶ್ಯ ಲಭ್ಯ ಆಗಿದೆ ರಿಪಬ್ಲಿಕನ್ಗೆ. ಪ್ರಶ್ನೆ ಇದ್ದದ್ದು, ಈ ಬಾಂಬರ್ನ ಟಾರ್ಗೆಟ್ ಯಾಕೆ ರಾಮೇಶ್ವರಂ ಕೆಫೆ, ಯಾಕೆ ಅದೇ ಸ್ಥಳವನ್ನ ಟಾರ್ಗೆಟ್ ಮಾಡಿಕೊಂಡಿದ್ದ, ಆತನ ಉದ್ದೇಶ ಏನು ಅನ್ನೋದು ಪ್ರಶ್ನೆ. ಜೊತೆಗೆ ಯಾವ ಸಂಘಟನೆಯ ಜೊತೆ ಈತ ಗುರುತಿಸಿಕೊಂಡಿರಬಹುದು, ಯಾವ ಸಂಘಟನೆಯ ಅಣತಿಯಂತ ಕೆಲಸ ಮಾಡಿರಬಹುದು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಕುಕ್ಕರ್ ಸ್ಫೋಟ ಪ್ರಕರಣಕ್ಕೂ ಈ ಬಾಂಬ್ ಬ್ಲಾಸ್ಟ್ಗೂ ಬಹಳ ಸಾಮ್ಯತೆ ಇದೆ. ಆ ಕಾರಣಕ್ಕೆ ಒಂದ್ ಕಡೆ ಶಾರಿಕ್ನ ವಿಚಾರಣೆ ಕೂಡ ತೀವ್ರಗೊಳಿಸಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಕಡೆ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ಕೂಡ ಮುಂದುವರಿತಾ ಇದೆ. ರಾಜಾರೋಷವಾಗಿ ಕೆಫೆಗೆ ಎಂಟ್ರಿ ಕೊಟ್ಟಿದ್ದಾನೆ ಬಾಂಬರ್. ತಲೆಗೆ ಕ್ಯಾಪ್, ಮಾಸ್ಕ್ ಧರಿಸಿ ಕೆಫೆಗೆ ಎಂಟ್ರಿ ಆಗಿರುವ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕನ್ಗೆ ಲಭ್ಯ ಆಗಿರೋದು. ರಾಜಾರೋಷವಾಗಿ ಕೆಫೆಗೆ ಎಂಟ್ರಿ ಕೊಟ್ಟಿದ್ದಾನೆ ಬಾಂಬರ್. ಅದೇ ದೃಶ್ಯ ರಿಪಬ್ಲಿಕನ್ಗೆ ಲಭ್ಯ ಆಗಿರೋದು. ತಲೆಗೆ ಹ್ಯಾಟ್ ಹಾಕೊಂಡಿದ್ದಾನೆ, ಮಾಸ್ಕ್ ಧರಿಸಿದ್ದಾನೆ, ನಂತರ ಕೆಫೆಗೆ ಎಂಟ್ರಿ ಕೊಡ್ತಾನೆ. ಜೊತೆಗೆ ಬಸ್ಗಳಲ್ಲಿ ಓಡಾಟ ನಡೆಸಿದ್ದಾನೆ ಈತ. ಸಿಸಿಟಿವಿ ಕ್ಯಾಮೆರಾಗಳನ್ನ ಅವಾಯ್ಡ್ ಮಾಡಿ ಓಡಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಬಾಂಬರ್. ಹಾಗಾಗಿಯೇ ಆತನ ಗುರುತು ಪತ್ತೆ ಆಗೋದು ವಿಳಂಬ ಆಗ್ತಾ ಇದೆ ಅನ್ನುವಂತ ವಿಚಾರ. ಬೆಳಿಗ್ಗೆ 11:34ಕ್ಕೆ ಕೆಫೆಗೆ ಪ್ರವೇಶ ಮಾಡಿರೋದು ಬಾಂಬರ್. ಬೆಳಿಗ್ಗೆ 11:43 ಬೆಳಿಗ್ಗೆ 11:43 ಕೆಫೆಯಿಂದ ಆಚೆ ಬಂದಿದ್ದಾನೆ ಬಾಂಬರ್. ಎಕ್ಸಾಕ್ಟ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕನ್ದಲ್ಲಿ ನೋಡಿ. ತಲೆಗೆ ಹ್ಯಾಟ್ ಹಾಕಿಕೊಂಡಿರೋದು, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಮೊಬೈಲ್ ನೋಡ್ತಾ ಬಾಂಬರ್ ಒಳಗಡೆ ಎಂಟ್ರಿ ಕೊಟ್ಟಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ. 11:43 ಬೆಳಗ್ಗೆ. ನಂತರ ಆಚೆ ಹೋಗಿರುವಂತಹ ದೃಶ್ಯವೂ ಕೂಡ ಸರಿಯಾಗಿದೆ. ರಾಜಾರೋಷವಾಗಿ, ಯಾರ ಭಯವೂ ಇಲ್ಲದೆ, ಆತಂಕ ಅಂತೂ ಕಾಣಿಸ್ತಾ ಇಲ್ಲ, ಆರಾಮಾಗಿ ಒಳಗಡೆ ಎಂಟ್ರಿ ಕೊಡ್ತಾನೆ. ನೋಡಿ, ಜೇಬಿನಿಂದ ಮೊಬೈಲ್ ಆಚೆ ತೆಗೆಯೋದು, ಅದನ್ನ ನೋಡ್ತಾ ಒಳಗಡೆ ಎಂಟ್ರಿ ಕೊಟ್ಟಿರೋದು. ನಂತರ 11:43 ಬೆಳಗ್ಗೆ ಆಚೆ ಹೋಗಿರೋದು. ರಾಮೇಶ್ವರ್ ಕೆಫೆಯಿಂದ ಬಾಂಬರ್. 2 ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಒಂದು ಎಂಟ್ರಿ, ಮತ್ತೊಂದು ಎಕ್ಸಿಟ್. ರಾಮೇಶ್ವರಂ ಕೆಫೆಯ ಸುತ್ತಮುತ್ತ ಅನೇಕ ದಿನಗಳಿಂದ ಓಡಾಡಿ ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳಿದೆ, ಹೇಗೆ ಅದನ್ನ ಅವಾಯ್ಡ್ ಮಾಡಿ ಓಡಾಡಬೇಕು, ಎಲ್ಲಿ ಓಡಾಡಿದ್ರೆ ನಾನು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಬಹುದು, ಎಲ್ಲವನ್ನ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನ ತಿಳ್ಕೊಂಡೆ ಬಾಂಬರ್ ಪಕ್ಕಾ ಪ್ಲಾನ್ ಮಾಡಿಕೊಂಡು ರಾಮೇಶ್ವರಂ ಕೆಫೆಯ ಒಳಗಡೆ ಎಂಟ್ರಿ ಕೊಟ್ಟಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ. ಆತನ ಗುರುತು ಪತ್ತೆ ಯಾಕಾಗ್ತಾ ಇಲ್ಲ ಅಂದ್ರೆ, ತಲೆಗೆ ಹ್ಯಾಟ್ ಹಾಕಿಕೊಂಡಿದ್ದಾನೆ, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದಾನೆ. ಆ ಬಾಂಬ್ ತಯಾರು ಮಾಡ್ಕೊಂಡು ತಂದಿದ್ನಲ್ಲ ಬ್ಯಾಗ್ ಅನ್ನ ಕೂಡ ಹೆಗಲಿಗೆ ಹಾಕಿಕೊಂಡು ಒಳಗಡೆ ಎಂಟ್ರಿ ಕೊಟ್ಟಿರುವಂತ ದೃಶ್ಯ. ಅದೇ ಬ್ಯಾಗ್ ಅನ್ನ ಹ್ಯಾಂಡ್ ವಾಶ್ ಸ್ಥಳದಲ್ಲಿ ಇಟ್ಟು ಪರಾರಿಯಾಗಿರೋದು ಬಾಂಬರ್. ಅಲ್ಲಿ ಶಾರಿಕ್ ಪ್ರಕರಣ, ಕುಕ್ಕರ್ ಅಲ್ಲಿ ಬಾಂಬ್ ಇಟ್ಕೊಂಡು ಬಂದಿದ್ದ, ಇಲ್ಲಿ ಟಿಫನ್ ಬಾಕ್ಸ್ ಅಲ್ಲಿ ಬಾಂಬ್ ಇಟ್ಕೊಂಡು ಈ ಬ್ಯಾಗ್ ಅಲ್ಲಿ ತಂದು ಇಟ್ಟು ಹೋಗಿರೋದು. ಟೈಮ್ ಕೂಡ ಫಿಕ್ಸ್ ಆಗಿತ್ತು. ಹಾಗಾಗಿ ತಡ ಮಾಡದೆ ಆತ ಒಳಗಡೆ ಎಂಟ್ರಿ ಆಗ್ತಾನೆ. ನಂತರ ಅಲ್ಲಿಂದ ಹ್ಯಾಂಡ್ ವಾಶ್ ಏರಿಯಾಗೆ ಹೋಗ್ತಾನೆ, ಬ್ಯಾಗ್ ಅನ್ನ ಇರಿಸ್ತಾನೆ. ನಂತರ 11:43 ಆಚೆ ಹೋಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ. ಒಂದು ಕಡೆ ಎಂಟ್ರಿ 11:34 ಬೆಳಗ್ಗೆ, ಮತ್ತೊಂದು ಕಡೆ ಆತ ಎಕ್ಸಿಟ್ ಆಗಿರುವಂತಹ ಸಮಯ ಬೆಳಗ್ಗೆ 11:43 ಹೊರಗಡೆ ಹೋಗಿರುವಂತಹ ದೃಶ್ಯ.
5 ನಿಮಿಷದಲ್ಲಿ ಕೆಲಸ ಮುಗಿಸಿ ಆಚೆ ಹೋಗಿದ್ದಾನೆ ಬಾಂಬರ್. 5 ನಿಮಿಷ ಬಂದ, ಬ್ಯಾಗ್ ಇಟ್ಟ, ಆಚೆ ಹೋದ. ಯಾರಿಗೂ ಕೂಡ ಅನುಮಾನ ಬಂದಿರಲ್ಲ, ಯಾಕಂದ್ರೆ ಗ್ರಾಹಕರ ಸೋಗಿನಲ್ಲಿ ಒಳಗಡೆ ಎಂಟ್ರಿ ಕೊಡ್ತಾನೆ, ಗ್ರಾಹಕರ ರೀತಿಯಲ್ಲಿ ಒಳಗಡೆ ಬಂದಿರೋದು. ಹಾಗಾಗಿ ಯಾರಿಗೂ ಕೂಡ ಕಿಂಚಿತ್ತು ಅನುಮಾನ ಬಂದಿಲ್ಲ ಆತನ ಬಗ್ಗೆ. ಬಟ್ ಪ್ರಶ್ನೆ ಇದ್ದಿದ್ದು ನೋಡಿ, ಹ್ಯಾಟ್ ತಲೆ ಬಾಗಿಸಿ ಒಳಗಡೆ ಎಂಟ್ರಿ ಕೊಡ್ತಾನೆ. ಕಾರಣ ಕ್ಯಾಮ್ರಾದಲ್ಲಿ ತನ್ನ ಮುಖ ಎಲ್ಲೂ ಕೂಡ ಕವರ್ ಆಗಬಾರ್ದು ಅಂತ ತಲೆ ನೆಲಕ್ಕಿಟ್ಟೇ ಒಳಗಡೆ ಬಂದಿದ್ದಾನೆ. ತಲೆ ಮೇಲೆ ಕೆತ್ತದೆ ಆಚೆ ಹೋಗಿದ್ದಾನೆ. ಎರಡೂ ಕಡೆ ಕೂಡ ಆತ ತಲೆ ಮೇಲೆ ಮಾಡ್ಲೇ